ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಬೇಜಾರಂತೂ ಮಾಡ್ಕೋಬೇಡಿ. ಏನಕ್ಕೆ ಅಂತ ಅಂದರೆ ನಾನು ವೀಡಿಯೋಸ್ನ ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಿಲ್ಲ. ನನ್ನ ಮಗಳ ಜೊತೆ ಆಟಾಡಿಕೊಂಡು ಅವಳು ನನಗೆ ಟೈಮೇ ಕೊಡ್ತಿಲ್ಲ ವೀಡಿಯೋ ಎಡಿಟ್ ಮಾಡೋಕ್ಕೆ. ಇದು ತುಂಬ ಅಂದರೆ ತುಂಬ ದಿನದ ಓಲ್ಡ್ ವಿಡಿಯೋ ಅಂತಲೇ ಹೇಳ್ಬೋದು. ಬಟ್ ಯಾರು ಬೇಜಾರು ಮಾಡ್ಕೊಳ್ದೇನೆ ಪ್ಲೀಸ್ ವೀಡಿಯೋನ ಎಲ್ಲ ನೋಡಿ ಅಂತ ಕೇಳ್ಕೊತೀನಿ. ನಾವು ಫ್ಯಾಮಿಲಿನೂ ಒಂದು ಸಣ್ಣ ಟ್ರಿಪ್ಗೆ ಹೊರಟಿದ್ದೀವಿ. ಅದ್ರ ಹಿಂದಿನ ದಿನದ್ದು KRSದು ನಾನೊಂದು ವಿಡಿಯೋ ಹಾಕಿದ್ದೀನಿ. ಇದಾದ ನೆಕ್ಸ್ಟ್ ಡೇ ಹೋಗಿರೋ ವಿಡಿಯೋ, ಬಟ್ ಎಡಿಟ್ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಹಾಗಾಗಿ ಮಾಡ್ತಿದ್ದೀವಿ. ನಾನು KRS ಎಲ್ಲ ಮುಗಿಸ್ಕೊಂಡು ನೋಡಿ KRS ಬ್ರಿಡ್ಜ್ ಮೇಲೆ ಹೋಗ್ತಿದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಫುಲ್ ವಿಡಿಯೋನ ನೋಡಿ ನಿಮಗೆ ನಾವು ಎಲ್ಲಿಗೆ ಹೋಗಿದ್ವಿ ಅನ್ನೋದು ಗೊತ್ತಾಗುತ್ತೆ ನೋಡಿ. ಇದು ಮಾರ್ನಿಂಗ್ ಟೈಮ್ KRS ಗಾರ್ಡನ್ಗೆ ಹೋಗೋ ರೂಟ್ ಇದು ಲೆಫ್ಟಿಗೆ ಹೋದರೆ ನಾವು. ಬಟ್ ನೈಟೇ ನೋಡಿದ್ರಿಂದ ಎಲ್ಲ ಫ್ಯಾಮಿಲಿ ಸಮೇತ ಬೇರೆ ಪ್ಲೇಸ್ಗೆ ಹೋಗ್ತಿದ್ದೀವಿ. ನಾವು ಯಾವ ಪ್ಲೇಸ್ಗೆ ಹೋದ್ವಿ ಅನ್ನೋದನ್ನ ನೋಡಿ. ಇಲ್ಲಿ ನಾನು, ನಮ್ಮ ಅಪ್ಪು ಮತ್ತು ನಮ್ಮ ಚಿಂಟು, ನಮ್ಮ ಅರುಣು ಡ್ರೈವ್ ಮಾಡ್ತಿದ್ದಾರೆ. ನಮ್ಮ ಶೀಲಕ್ಕ, ಅಶ್ವಿನಿಕ್ಕ, ನಮ್ಮಮ್ಮ, ನಮ್ಮ ಸಿಸ್ಟರು, ಅವ್ರ ಮಗಳು ಎಲ್ಲ ಒಂದೇ ಕಾರಲ್ಲಿ ಹೋಗ್ತಾ ಇದ್ದೀವಿ. ನನ್ನ ಮಗ ಅಂತೂ ನನ್ನ ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ಇರ್ತಾನೆ. ನೋಡಿ ಇವರೇ ನಮ್ಮ ಡ್ರೈವರು. ಇವಳು ನಮ್ಮ ಸಿರಿ ನೋಡಿ. ಸಿಸ್ಟರು ಏನಂತ ಹೇಳ್ತಿದ್ದಾರೆ ಅಂತ ಅಂದರೆ, ನೀನು ವಾಯ್ಸ್ ಓವರ್ ಕೊಡೋಕ್ಕಿಂತ ಹೆಚ್ಚಾಗಿ ಡೈರೆಕ್ಟು ಹೋಗ್ಬೇಕಾದ್ರೇ ಮಾತಾಡು, ಆಗ ನಿನಗೆ ರಿಸ್ಕು ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಅಂತಾರೆ. ಬಟ್ ನನಗೇನಪ್ಪ ಅಂತಂದರೆ, ಎಲ್ಲ ವೆಕೇಷನಲ್ಲಿ ಇದ್ದಾಗ ಎಲ್ಲರೂ ಹೋದಾಗ ನನಗೆ ಮಾತಾಡೋದಂತ ಅಂದರೆ ಒಂಥರ ಅನಿಸುತ್ತೆ. ಅಷ್ಟು ಇದು ಆಗಲ್ಲ, ಒಂಥರ ಮುಜುಗರ ಆದಂಗೆ ಆಗುತ್ತೆ ನನಗೆ. ಹಾಗಾಗಿ ನಾನು ಆ ಪ್ಲೇಸಲ್ಲೆಲ್ಲ ಜನ ಜಾಸ್ತಿ ಇರೋ ಪ್ಲೇಸಲ್ಲೆಲ್ಲ ವೀಡಿಯೋನ ಮಾಡ್ಕೋತೀನಿ. ಆಮೇಲೆ ನೆಕ್ಸ್ಟ್ ಬಂದು ಎಡಿಟ್ ಮಾಡಿ ವಾಯ್ಸ್ ಕೊಡ್ತೀನಿ. ಹಾಗಾಗಿ ನನಗೆ ತುಂಬ ಒಂದು ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ. ನೋಡ್ತಿದ್ದೀರಾ ನಾವು ಎಲ್ಲಿಗೆ ಬಂದು ಅಂತ. ನಾವು ಬಂದಿದ್ದೆ ಇವಾಗ ಸ್ವಲ್ಪ ಜನಕ್ಕೆ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಒಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಪೀಸ್ಫುಲ್ ಅನ್ನೋದಕ್ಕೆ ಅರ್ಥನೇ ಇದು ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನಾವು ಬಂದಿದ್ದೆ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಬ್ಯಾಕ್ ವಾಟರಲ್ಲಿರೋ ಟೆಂಪಲ್ ಇದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇಲ್ಲಿ ಎಷ್ಟೇ ಬಿಸಿಲು ಇದ್ರೂ ಒಳಗಡೆಗೆ ಹೋದ ತಕ್ಷಣ ಫುಲ್ಲು ಒಂಥರ ಕೂಲಾಗಿ ಪೀಸ್ಫುಲ್ಲಾಗಿ ಇರೋ ಥರ ಅನಿಸುತ್ತೆ. ಫಸ್ಟ್ ಟೈಮ್ ಈ ದೇವಸ್ಥಾನದಲ್ಲಿ ಮಾತ್ರ ದೇವ್ರಿಗೆ ಯಾವುದೇ ಥರ ದುಡ್ಡು ಹಾಕಂಗಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದು ದೇವಸ್ಥಾನದಲ್ಲೂ ಯಾವುದೇ ಥರ ಫೋಟೋ ಅಂತೂ ಅಲೋನೇ ಇಲ್ಲ. ಅಲ್ಲಿ ಎಂಟ್ರಿಲೇ ಹೇಳ್ತಿರ್ತಾರೆ ಫೋನ್ ಆಫ್ ಮಾಡಬೇಕು, ಇಲ್ಲ ಸ್ವಿಚ್ ಆಫ್ ಮಾಡಬೇಕು, ಇಲ್ಲ ಸೈಲೆಂಟ್ ಮಾಡಬೇಕು. ಆಮೇಲೆ ದೇವ್ರದ್ದು ಮಂಗಳಾರತಿಗೆ ಯಾವುದೇ ಥರದ್ದು ದುಡ್ಡೆಲ್ಲ ಹಾಕೋಗಿಲ್ಲ ಅಂತ ಹೇಳ್ತಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೇವಸ್ಥಾನ. ಇದರಲ್ಲಿ ಒಂದು ಮೂವಿ ಮಾಡಿದ್ದಾರೆ, ಯಾವುದು ಮೂವಿ ಅಂತ ಹೇಳಿ. ಇದು ನೀರು ಒಳಗಡೆ ದೇವಸ್ಥಾನ ಮುಳುಗೋಗಿತ್ತು ಅಂತ ಹೇಳ್ತಾರೆ. ನೀರೆಲ್ಲ ಕಡಿಮೆ ಆದಮೇಲೆ ಅಯ್ಯೋ ಇಲ್ಲಿ ದೇವಸ್ಥಾನ ಇದೆ ಅನ್ನೋದು ಗೊತ್ತಾಗಿ ಇದನ್ನ ಸ್ವಲ್ಪ ಹೈಟ್ ಮಾಡಿ ಇದು ದೇವಸ್ಥಾನ ಮಾಡಿದ್ದಾರೆ. ಈ ಪ್ಲೇಸಲ್ಲಿ ಯಾವುದು ಫಿಲಮ್ ತೆಗ್ದಿದ್ದಾರೆ ಅಂತ ಹಾಕಿ ಈ ದೇವಸ್ಥಾನಕ್ಕಂತೂ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಂಟ್ರಿಲೇನೆ ಅದು ಫಸ್ಟ್ ಯಾವ ಥರ ಇತ್ತು, ಇವಾಗ ಯಾವ ಮಾಡಿದ್ದಾರೆ ಅಂತ ನೋಡಿದ್ರೇ ಸಾಕು ನಿಮ್ಗೆ ಇದರಲ್ಲಿ ಯಾವ ಮೂವಿ ಆಗಿದೆ ಅಂತ ಗೊತ್ತಾಗುತ್ತೆ. ಹಾಗೆ ಫುಲ್ಲು ಒಂದು ವೀಡಿಯೋ ಮಾಡಬೇಕಾದ್ರೆ ನಾವೆಲ್ಲ ಫುಲ್ಲು ರನ್ನಿಂಗ್ ಮಾಡೋಣ ಅಂತ ಹೇಳ್ತಿದ್ಲು. ಆಯಿತು ಅಂತ ಅಂದ್ಬಿಟ್ಟು ರನ್ನಿಂಗ್ ಒಪ್ಕೊಂಡ್ರೆ ಅವಳಂತೂ ಫಾಸ್ಟಾಗಿ ಓಡ್ಬಿಟ್ಲು. ನಮಗಂತೂ ಇವಾಗ ಓಡೋಕ್ಕೆ ಆಗಲ್ಲ. ನೋಡಿ ಎಷ್ಟು ನೀರಿದೆ ಅಂತ, ಎಷ್ಟು ಅಂದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ನೋಡ್ತಿದ್ದೀರಾ ಅಲ್ವಾ ವ್ಯೂಸ್ ಎಷ್ಟು ಚೆನ್ನಾಗಿದೆ ಅಂತ. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಅನ್ನಿಸ್ತು ಟೆಂಪಲ್ಗೆ ಬಂದಿದ್ದು. ಅದರಲ್ಲಂತೂ ಕೃಷ್ಣನ ದೇವ್ರು ಇರೋದಂತೂ ನೋಡ್ತಾನೇ ಇದ್ರೆ ದೇವ್ರನ್ನ ಯಪ್ಪ ಕಣ್ಣು ಮುಂದೆನೇ ಬಂದಿರೋ ಥರ ಫೀಲ್ ಆಗ್ತಿದೆ. ಇಲ್ಲಂತೂ ದೇವ್ರನ್ನಂತೂ ತೋರ್ಸೋಕ್ಕಾಗಲ್ಲ, ಯಾಕಂದರೆ ಫೋನೇ ಹಲೋ ಇರೋಲ್ಲ ಅಲ್ಲಿ. ಅಂದರೆ ಅಲೋ ಇರುತ್ತೆ ಬಟ್ ಸೈಲೆನ್ಸು. ಫೋಟೋ ಅಂತೂ ತೆಗೆದ್ರಂತೂ ಸರಿಯಾಗಿ ಬೈಸ್ಕೊಳ್ಳೋದಂತೂ ಗ್ಯಾರಂಟಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ.
ಹಾಗೆಯೇ ಸುತ್ತ ಒಂದು ರೌಂಡ್ ಎಲ್ಲ ಹೊಡ್ಕೊಂಡು ಬಂದ್ವಿ ಎಲ್ಲರೂ. ಬಟ್ ಬಿಸಿಲಿದ್ರಿಂದ ನೋಡಿ ಸ್ವಲ್ಪ ಕಷ್ಟ ಆಯಿತು. ಆದ್ರೂ ಫುಲ್ ಒಂದು ದೇವಸ್ಥಾನ ಸುತ್ತ ಒಂದು ರೌಂಡ್ ಎಲ್ಲ ಹೊಡ್ಕೊಂಡು ನಿಧಾನಕ್ಕೆ ಬಂದ್ವಿ. ನೋಡಿ ಫುಲ್ ಯಾವ ಥರ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವಸ್ಥಾನ ಅಂತ. ಹಾಗೆಯೇ ನಾವು ಒಂದು ರೌಂಡ್ ಹಾಕ್ಕೊಂಡು ಹೋಗ್ತಾಯಿದ್ದು. ನೀರಂತೂ ಫುಲ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ಅಲ್ಲಿ ಒಳಗಡೆಗೇನು ಎಂಟ್ರಿ ಇಲ್ಲ, ಸುತ್ತ ಇದಾಕ್ಬಿಟ್ಟಿದ್ದಾರೆ. ನನಗಂತೂ ಹಿಂಗೆ ಹೋದ ತಕ್ಷಣ ಫೋಟೋ ತೊಗೊಳಕೋದು ಅದೆಲ್ಲ ಕ್ರೇಜು. ಹಾಗಾಗಿ ಫೋಟೋ ತೊಗೊಳಕ್ಕೆ ಅಂದ್ಬಿಟ್ಟು ನಮ್ಮ ಅರುಣ್ನ ಕರೆದೆ, ಬನ್ನಿ ಇಬ್ಬರು ತೆಗೆಸ್ಕೊಳ್ಳೋಣ ಫೋಟೋನ ಅಂತ. ಅಲ್ಲಿ ಬಿಸಿಲಿದ್ರಿಂದ ಆಗ್ತಾನೆ ಇರಲಿಲ್ಲ ಫೋಟೋ ತೊಗೊಳಕ್ಕೆ, ಕಣ್ಣು ಬಿಡೋಕ್ಕೆ ಆಗ್ತಿರ್ಲಿಲ್ಲ. ಆವಾಗ ಬೇಡ ಅಂದ್ಕೊಂಡು ಬಂದು. ಇದೇ ಗ್ಯಾಪ್ನಲ್ಲಿ ನಾನು ಮತ್ತು ಅರುಣ್ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವೀಡಿಯೋ ಮಾಡಿಸ್ಕೊತಿದ್ದು. ಆದರೂ ಏನಾದರೂ ಹೇಳಿ ಕ್ಯಾಂಡಿಡ್ ವೀಡಿಯೋನೇ ಒಂಥರ, ನಾವು ಆ್ಯಕ್ಟ್ ಮಾಡೋದೇ ಒಂಥರ ಅಂತ ಹೇಳ್ಬೋದು. ಇದು ವೀಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಪ್ಲೀಸ್ ಒಂದು ಸಲ ನೋಡ್ಕೊಂಡು ಬನ್ನಿ ಅಂತ ಹೇಳ್ತೀನಿ. ನನಗಂತೂ ಅವ್ರ ಜೊತೆ ವೀಡಿಯೋ ಮಾಡಬೇಕಾದ್ರಂತೂ ಫುಲ್ಲು ಒಂಥರ ನಗು ಬರೋ ಥರ ಅನ್ನಿಸ್ತಿತ್ತು. ಕೊನೆಗೂ ಒಂದು ವೀಡಿಯೋ ಎಲ್ಲ ಮಾಡಿಕೊಂಡು, ಹಾಗೆ ಇದು ವೀಡಿಯೋನೂ ತುಂಬ ಚೆನ್ನಾಗಿ ಬಂತು. ನೋಡಿ ಫೈನಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ದು ಫುಲ್ಲು ವ್ಯೂ ಈ ಥರ ಇದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾವು ಅಲ್ಲಿಂದ ಹೊರಟಿದ್ದೆ ನೆಕ್ಸ್ಟು ಎಲ್ಲಿಗೆ ಅಂತ ವೀಡಿಯೋನ ಸ್ಕಿಪ್ ಮಾಡಿದೆ, ನೋಡಿ ತೋರಿಸ್ತೀನಿ. ಬಟ್ ಈ ಕಡೆ ತುಂಬ ಸೇವಂತಿಗೆ ಹೂವು ನೋಡಿ, ಅಲ್ಲೆಲ್ಲ ಯೆಲ್ಲೋ ಕಲರ್ ಕಾಣಿಸ್ತಿರೋದೆಲ್ಲ ಸೇವಂತಿಗೆ ಹೂವು. ಅಂದರೆ ಈ ಕಡೆ ಸ್ವಲ್ಪ ಸೇವಂತಿಗೆ ಹೂವು ಕಡಿಮೆನೂ ಇತ್ತು. ನೋಡಿ ಎಷ್ಟು ಜನ ಅಲ್ಲೆಲ್ಲ ಫುಲ್ ಆಗ್ತಿದ್ರು. ನೋಡಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು, ಅದು ಇನ್ನೂ ಟೆಂಪಲ್ನ ಇನ್ನೂ ಕಟ್ತಾಯಿದ್ದಾರೆ, ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ. ಆಗ ಇಲ್ಲಿ ಎಂಟ್ರಿ ಇತ್ತು, ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಅಲ್ಲೆಲ್ಲ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿ ಬ್ಯಾಕ್ ಸೈಡ್ ಎಂಟ್ರಿ ಕೊಟ್ಟಿದ್ದಾರೆ. ಬನ್ನಿ ಯಾವ ಥರ ಹೋಗೋದು ಅಂತ ತೋರಿಸ್ತೀನಿ ಬನ್ನಿ. ನಾವು ಹೋದಾಗ್ಲೇ ಆವಾಗಲೇ 1 ಆಗ್ಬಿಟ್ಟಿತ್ತು, 1:15 ಕ್ಲೋಸ್ ಅಂತ ಹೇಳಿದ್ರು. ಹಾಗಾಗಿ ನಾವೆಲ್ಲ ಒಂದೇ ಸಲ ಬೇಗ ಓಡ್ಕೊಂಡು ಹೋದ್ವಿ. ಅಲ್ಲೇ ಹತ್ರದಲ್ಲಿ ನಾವು ಪೂಜೆ ಸಾಮಾನೆಲ್ಲ ತಗೊಂಡು, ಬೇಗ ಕ್ಲೋಸ್ ಆಗಿಬಿಡುತ್ತೆ, ಬೇಗ ಹೋಗಿ ಅಂತ ಅಂದರು. ಹಾಗಾಗಿ ನೋಡಿ ಬೇಗ ಓಡೋದ್ವಿ ದೇವಸ್ಥಾನಕ್ಕೆ ಮಾತ್ರ. ಅದರಲ್ಲೂ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಿತ್ತು ಮುಂದೆಗೇನೆ, ಬಟ್ ನಾವು ಸ್ಲಿಪ್ಪರ್ನ ಕಾರ್ ಹತ್ರನೇ ರಿಮೂವ್ ಮಾಡಿಬಿಟ್ಟು ಹೆಂಗೆ ಹೋಗೋದು ಅಂತ ಗೊತ್ತಾಗ್ದೇ. ಬಟ್ ಇಲ್ಲಿಂದ ಅಲ್ಲಿಗೆ ತಲುಪೋಷ್ಟರಲ್ಲಿ ಕಲ್ಲು ಎಲ್ಲ ಚುಚ್ಕೊಬಿಡ್ತು. ಇನ್ನು ಹೆಂಗಿದ್ರು 3 ಗಂಟೆಗೆ ಓಪನ್ ಅಂತ ಅಂದರು. ಹಾಗಾಗಿ ನಾವು ಅಯ್ಯೋ ಪರವಾಗಿಲ್ಲ ಅಂತ ಅಂದ್ಕೊಂಡು ಅಲ್ಲೇ ಹೋದೋ. ಇಲ್ಲೇ ಬೇಗ ಅಲ್ಲಿ ಪೂಜೆ ಸಾಮಾನು ಅವರು ತಗೊಳ್ಳೋರು ಹೇಳಿದ್ರು 1:15 ಕ್ಲೋಸ್ ಆಗಿಬಿಡುತ್ತೆ ಅಂತ. ಅದೇ ಅಂಗಡಿಗೆ ಹೋಗಿ ಪೂಜೆ ಸಾಮಾನೆಲ್ಲ ತಗೊಂಡು ಹೋಗ್ತಿದ್ದೀವಿ. ನೋಡಿ ಎಲ್ಲ ಹರಿಬರಿಲಿ ಹೋಗ್ತಿದ್ದೀವಿ. ಇದು ಕವರು ಮಣ್ಣು ತಗೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇಸ್ಕೊಂಡಿದ್ದು. ನೋಡಿ ಇವ್ರ ಹತ್ರನೇ ಪೂಜೆ ಸಾಮಾನು ತಗೊಂಡು ನಾವು ಫೈನಲಿ ಎಲ್ಲಿಗೆ ಬಂದಿದ್ದಂತ ಇಲ್ಲೇ ಸೈಡಲ್ಲಿ ಒಂದು ಫೋಟೋ ಕಾಣಿಸ್ತಿದೆ. ಭೂವರನಾಥ ಸ್ವಾಮಿ ಟೆಂಪಲ್ಗೆ ಬಂದಿರೋದು ನಾವು. ಅದು ಫಸ್ಟ್ ಆ ಕಡೆ ಎಂಟ್ರಿ ಇತ್ತು, ಬಟ್ ಇವಾಗ ಕನ್ಸ್ಟ್ರಕ್ಟ್ ಮಾಡ್ತಿರೋದ್ರಿಂದ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಈ ಆಂಟಿ ಅಂತೂ 1:15 ಕ್ಲೋಸು, ಬೇಗ ಹೋಗಿ ಅಂತ ಅಂದರು. ಹಾಗಾಗಿ ಬೇಗ ಅವ್ರ ಹತ್ರ ಪೂಜೆ ಸಾಮಾನೆಲ್ಲ ತಗೊಂಡು ಫುಲ್ಲು ಓಡ್ತಿದ್ದೀವಿ, ರನ್ನಿಂಗ್ ಮಾಡ್ಕೊಂಡು ಹೋದೋ. ಸ್ಲಿಪ್ಪರ್ ಬೇರೆ ಅಲ್ಲಿ ಬಿಟ್ಬಿಟ್ಟು ಬಂದಿರೋದ್ರಿಂದ ಇಲ್ಲೆಲ್ಲ ಕಾಲ್ಗೆಲ್ಲ ಫುಲ್ಲು ಕಲ್ಲೆಲ್ಲ ಚುಚ್ಕೊಂಡು. ಬಟ್ ಏನಪ್ಪ ಅಂತಂದರೆ ಅಯ್ಯೋ ದೇವ್ರು ನೋಡಿದ್ರೆ ಸಾಕು, ಕಲ್ಲಾರು ಚುಚ್ಕೊಳ್ಳಿ ಮುಳ್ಳಾರು ಚುಚ್ಕೊಳ್ಳಿ ಅಂದ್ಬಿಟ್ಟು ಎದ್ವಾ ಓಡ್ತಿದ್ದೋ. 1 ಕಿಲೋಮೀಟ್ರೇ ಆಯ್ತೇನೋ ಇಲ್ಲಿಂದ ಎಂಟ್ರಿ ಕೊಟ್ಟು ಒಂದು ರೌಂಡು ಬಳಸ್ಕೊಂಡು ಬರೋಷ್ಟ್ರಲ್ಲಿ 1 ಕಿಲೋಮೀಟ್ರೇ ಆಯ್ತೇನೋ. ನಮ್ಗೆ ಅಲ್ಲಿ ಎಲ್ಲಿ ಕ್ಲೋಸ್ ಮಾಡಿಬಿಟ್ರೆ 3 ಗಂಟೆ ತನಕ ಅಲ್ಲಿ ಸುಮ್ಮನೆ ಕೂತ್ಕೋಬೇಕಲ್ಲ ಅನ್ನೋ ಇದಕ್ಕೆ ಎಲ್ಲ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಂತೂ ಸೇವಂತಿಗೆ ಹೂವು ಜಾಸ್ತಿ ಅಂದರೆ ಜಾಸ್ತಿ. ಏನಕ್ಕೆ ಅಂತಂದರೆ ಇಲ್ಲಿ ಜಾಸ್ತಿ ಬೆಳೀತಾರೆ, ಮತ್ತು ಸ್ವಲ್ಪ ಇದು ಕಡಿಮೆನೂ ರೇಟ್ ಸಿಗುತ್ತೆ. ಇಲ್ಲಿ ಭೂವರನಾಥ ಸ್ವಾಮಿ ಟೆಂಪಲ್ದು ಏನು ಸ್ಪೆಷಲ್ ಅಂತ ಅಂದರೆ, ಏನಾದರೂ ಸೈಟ್ ತಗೋಬೇಕು ಅಂತ ಇದ್ದರೆ ಮರಳು ತಗೊಂಡು ಪೂಜೆ ಮಾಡಿಸ್ಬೇಕು ಅಂತ ಅಂತಾರೆ. ಏನಾದರೂ ಮನೆ ಕಟ್ಟಬೇಕು ಅಂತ ಅಂದರೆ ಇಟ್ಟಿಗೆಗಳನ್ನ ತಗೊಂಡು ಪೂಜೆ ಮಾಡಿಸ್ಬೇಕು ಅಂತ ಅಂತಾರೆ. ನಾವು ಸದ್ಯಕ್ಕೆ ಇಟ್ಟಿಗೆನೂ ತಗೊಳ್ಳಿಲ್ಲ, ಮರಳು ತಗೊಂಡು ಪೂಜೆ ಮಾಡಿಸೋಣ ಅಂತ ಅಂದ್ಕೊಂಡು ಹೋಗ್ತಿದ್ದೀವಿ. ಇಲ್ಲೂ ನೋಡಿ ಇದೂ ನೀರಿದೆ. ಇಲ್ಲೂ ನೋಡಿ ಫಾಸ್ಟಾಗಿ ಹೋಗ್ತಾ ಇದ್ದೀವಿ. ಒಂದು ರೌಂಡೇ ಬಂದಂಗೆ ಆಯಿತು. ಈ ಮಣ್ಣು ರೋಡಲ್ಲೆಲ್ಲ
ಫುಲ್ಲು ಸ್ಲಿಪ್ಪರ್ ಹಾಕೊಳ್ದೇ ಕಲ್ಲೆಲ್ಲ ಚುಚ್ಕೊಂಡ್ರೂ ಫಾಸ್ಟಾಗಿ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೋಗ್ತಿದ್ದೀವಿ. ನೋಡಿ ನಮ್ಮ ಶೀಲಕ್ಕ ಎಲ್ಲರ್ಕಿಂತ ಫಾಸ್ಟಲ್ಲಿ ಓಡ್ತಾ ಇದ್ದಾರೆ ನೋಡಿ ಎಲ್ಲ. ನಾವು ಇಲ್ಲಿ ಸಿಗುತ್ತೆ ಅಲ್ಲಿ ಸಿಗುತ್ತೆ ದೇವಸ್ಥಾನ ಬೇಗ ಬೇಗ ಅಂತ ಹೋಗ್ತಾನೆ ಇದ್ದರೆ ಸಿಗ್ತಾನೇ ಇಲ್ಲ. ಅಲ್ಲಿ ಎಲ್ಲ ದರ್ಶನ ಮಾಡ್ಕೊಂಡು ಬರೋರೆಲ್ಲ ಅಯ್ಯೋ ಬೇಗ ಬೇಗ ಹೋಗಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ರು. ನೋಡಿ ಸೇವಂತಿಗೆ ಹೂವು ಎಷ್ಟಿದೆ ಅಂತ. ಫೈನಲಿ ದೇವಸ್ಥಾನದ ಹತ್ರ ಬಂದು ನೋಡಿ ದೇವ್ರ ಫೋಟೋ ಎಲ್ಲ ಇಟ್ಕೊಂಡು ಮಾರ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಇಲ್ಲಿ ರೈಟ್ ಕಾಣಿಸ್ತಿದೆಯಲ್ಲ ಇಲ್ಲೇ ಊಟ ಕೊಡೋದಿಲ್ಲಿ. ಅಲ್ಲೇ ಪ್ಲೇಟ್ಸ್ ಇರುತ್ತೆ, ಅಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡು ಊಟ ಬರ್ಬೋದು. ನೋಡಿ ಸ್ಟಾರ್ಟಿಗಿಂದ ಒಂದು ರೌಂಡು ಬಳಸ್ಕೊಂಡು ಅದೇ ಪ್ಲೇಸಿಗೆ ಬಂದಿದ್ದೀವಿ. ಬಟ್ ಅಲ್ಲಿ ಎಂಟ್ರಿ ಕೊಡ್ತಿಲ್ಲ ಅನ್ನೋ ಕಾರಣಕ್ಕೆ ಮಾತ್ರ ಹಿಂಗೆ ಬಳಸೋದು. ಇಲ್ಲೆಲ್ಲ ಕನ್ಸ್ಟ್ರಕ್ಟ್ ಆದಮೇಲೆ ಅಲ್ಲಿ ಡೈರೆಕ್ಟ್ ಎಂಟ್ರಿ ಕೊಡ್ತಾರೆ. ನೋಡಿ ದೇವಸ್ಥಾನ ಕಾಣಿಸ್ತಿದೆ ಅಂತ ಅನ್ಕೋತೀನಿ. ಫುಲ್ಲು ನಾವಂತೂ ಓಡೋಗ್ತಿದ್ದೋ ಫುಲ್ಲು ಬೇಗ ಕ್ಲೋಸ್ ಆಗಿಬಿಡುತ್ತೆ ಅಂತ. ಅವಾಗೇನು ಇಂಪ್ರೂವ್ಮೆಂಟ್ ಆಗಿರಲಿಲ್ಲ, ಇವಾಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ. ಬನ್ನಿ ದೇವಸ್ಥಾನ ತೋರಿಸ್ತೀನಿ. ಬಟ್ ತುಂಬ ರಶ್ಶು ಇತ್ತು, ಜಾಸ್ತಿ ಏನು ರಶ್ ಇರಲಿಲ್ಲ. ಬಟ್ ನಮಗೆ ಎಲ್ಲಿ ಕ್ಲೋಸ್ ಆಗಿಬಿಡುತ್ತೆ ಅನ್ನೋ ಭಯ ಇದ್ದಿದ್ದರಿಂದ ನಾವು ಬೇಗ ಅಂದರೆ ಬೇಗನೆ ಹೋಗ್ತಿದ್ದೋ. ನೋಡಿ ಅರುಣು ಎಷ್ಟು ಬೇಗ ಹೋಗ್ತಾ ಇದ್ದಾರೆ ಅಂತ. ಈ ಗ್ಯಾಪಲ್ಲಿ ದೇವ್ರದ್ದು ವೀಡಿಯೋ ಮಾಡಿದನೋ ಇಲ್ವೋ ಚಿಂಟು ನನಗಂತೂ ಗೊತ್ತಿಲ್ಲ. ಬಟ್ ಇಷ್ಟಾದರೂ ಮಾಡಿದ್ದಾನೆ. ನೋಡಿ ಫುಲ್ಲು ವ್ಯೂ ಹೇಗಿದೆ ಅಂತ. ಫುಲ್ಲಲ್ಲೆಲ್ಲ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನೆಲ್ಲ ಹಾಕಿದ್ದಾರೆ. ಹೆಂಗೋ ದರ್ಶನ ಮುಗಿಸ್ಕೊಂಡು ನಾವೀಗ ರಿಟರ್ನ್ ಬರ್ತಾಯಿದ್ದೀವಿ. ಅದು ವೀಡಿಯೋಸ್ ಮಾಡಿರೋದು, ಪೂಜೆ ಮಾಡಿಸಿರೋದು ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅವನು. ಅಂದರೆ ನಮಗೆ ಅದಂತ ಗಾಬರಿ ಇದ್ದಿದ್ದರಿಂದ ಅದನ್ನೆಲ್ಲ ವೀಡಿಯೋ ಮಾಡಿಲ್ಲ. ಈಗೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲೇ ಎಲ್ಲ ಪೂಜೆ ಮಾಡಿಸ್ಕೊಂಡು ಸ್ವಲ್ಪ ಟೈಮ್ ಕೂತ್ಕೊಂಡು ಊಟದ್ದು ಕ್ಲೋಸ್ ಆಗಿಬಿಡುತ್ತೆ ಅಂತ ಅಂದರು. ಹಾಗಾಗಿ ಊಟಕ್ಕಾದರೂ ಹೋಗೋಣ ಅಂತ ಅಂದ್ಕೊಂಡು ಊಟಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ತನು ನೋಡಿ ಯಾವ ಥರ ಓಡೋಗ್ತಿದ್ದಾಳೆ ಅಂತ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ಊಟದ್ದು ಇದು ಕಾರ್ನರು, ಅಲ್ಲಿಗೆ ಹೋಗ್ತಾ ಇದ್ದಾರೆ. ಅಪ್ಪ ಕೊನೆಗೂ ಇಷ್ಟು ಓಡಿ ಬಂದಿದ್ದಕ್ಕೂ ಸದ್ಯಕ್ಕೆ ನಾವು ಹೋಗಿ ದರ್ಶನ ತಗೊಂಡ ತಕ್ಷಣವೇ ದೇವ್ರ ಡೋರ್ ಕ್ಲೋಸ್ ಮಾಡಿಬಿಟ್ರು. ಸದ್ಯಕ್ಕೆ ನಾವು 5 ನಿಮಿಷ ಲೇಟ್ ಆಗಿಬಿಟ್ಟಿದ್ರು ನಮಗೆ ದೇವ್ರದ್ದು ದರ್ಶನ ಸಿಗ್ತಿರಲಿಲ್ಲ. ಇಲ್ಲ ನೋಡಲೇಬೇಕು ಅಂದ್ಕೊಂಡು ಬಂದೋಗ್ಬಿಟ್ಟು ಆಸೆ ಎಲ್ಲ ನಿರಾಸೆ ಆಯ್ತಿತ್ತು. ನಿರಾಸೆ ಅನ್ನೋದಕ್ಕಿಂತ 3 ಗಂಟೆ ತನಕ ಕಾಯ್ಕೊಂಡು ಕೂತ್ಕೋಬೇಕಾಗಿತ್ತು. ನಾವು ಇವತ್ತು ವಾಪಸ್ ಊರಿಗೆ ಹೋಗ್ಬೇಕಾದ್ರಿಂದ ಬೇಗ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಅಂದ್ಕೊಂಡು ಅಲ್ಲೇ 3 ಆಗಿದ್ದರೆ ಮನೆಗೆ ಬರೋಷ್ಟರಲ್ಲಿ 4 ಆಗ್ತಿತ್ತು. ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಸದ್ಯಕ್ಕೆ ನಮಗಂತೂ ಬೇಗ ದರ್ಶನ ಆಯಿತು. ಇಲ್ಲೇ ಭೋಜನಾಲಯ, ಅಲ್ಲೇ ಮಾತ್ರ ಎನಿ ಟೈಮ್ ಊಟ ಕೊಡ್ತಿರ್ತಾರೆ ಯಾವಾಗ್ಲೂ. ನಮಗೆ ಹೆಂಗೋ ದೇವ್ರ ದರ್ಶನವೂ ಸಿಕ್ತು. ನಾವು ಯಾವ ಪುಣ್ಯ ಮಾಡಿದ್ವೋ, ದೇವ್ರ ದರ್ಶನವೂ ನಮಗೆ ಸಿಕ್ತು, ಕ್ಲೋಸ್ ಆಗಿರಲಿಲ್ಲ. ಮತ್ತು ಊಟದ್ದು ಕ್ಲೋಸ್ ಆಗಿರಲಿಲ್ಲ, ಸಿಕ್ತು. ಎಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ನೋಡಿ ಇದೆ ಊಟದ ಕೊಠಡಿ. ನೋಡಿ ಎಲ್ಲ ಪ್ಲೇಟ್ಸ್ ಎಲ್ಲ ತಗೊಂಡು ಪ್ಲೇಟ್ಸ್ ಎಲ್ಲ ತೊಳ್ಕೊಂಡು ಊಟ ಹಾಕಿಸ್ಕೋಬೇಕು. ಮತ್ತು ನಮ್ಮದೆಲ್ಲ ಊಟ ಆದಮೇಲೆ ಅದೇ ಪ್ಲೇಟ್ಸ್ನ ನೀಟಾಗಿ ತೊಳೆದಿಟ್ರೆ ಬೇರೊಬ್ಬರು ತೊಗೊಂಡು ಯೂಸ್ ಮಾಡ್ತಾರೆ. ನೋಡಿ ಪ್ಲೇಟ್ಸ್ಗಳು ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತ. ಊಟ ಹಾಕಿಸ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ. ಏನು ಊಟ ಅಂತ ಅಂದರೆ ಬಾತು ಮತ್ತು ಮಜ್ಜಿಗೆಯನ್ನು ಕೊಟ್ಟಿದ್ದರು. ಬಾತು ಮತ್ತು ಮಜ್ಜಿಗೆ ಅನ್ನನ. ಆದರೂ ದೇವ್ರ ಪ್ರಸಾದ ನಾವು ಮಾಡೋದ್ಕಿಂತ ತುಂಬ ಟೇಸ್ಟಾಗಿರುತ್ತೆ. ವಾಂಗಿಬಾತು ಮತ್ತು ಮಜ್ಜಿಗೆಯನ್ನು ಕೊಟ್ಟಿದ್ದರು. ಆ ಬಿಸಿಲಲ್ಲಿ ಮಜ್ಜಿಗೆಯನ್ನು ತಿಂತಿದ್ರೆ ಆ ತೃಪ್ತಿನೇ ಬೇರೆ ಅಂತ ಅನ್ನಿಸ್ತಿತ್ತು. ತುಂಬ ಅಂದರೆ ತುಂಬ ಟೇಸ್ಟಾಗಿ. ನಾವು ಮನೇಲಿ ಎಷ್ಟೇ ಥರ ಹೆಂಗೆ ಮಾಡಿದ್ರೂ ದೇವ್ರ ಪ್ರಸಾದಕ್ಕೆ ಯಾವುದು ಸಮ ಇಲ್ಲ ಅಂತಲೇ ಹೇಳ್ಬೋದು. ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹಂಗೆ ಬರಬೇಕಾದ್ರೆ ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದು ನೋಡಿ ನಮ್ಮ ಸಿರಿನೂ ಕುಡಿತಾ ಇದ್ದಾಳೆ. ಅವಳಿಗೆ ದಿಪ್ಪಲ್ಲಿ ತಂದಿದ್ರಲ್ಲ ಅದರಲ್ಲೇ.
ಎಲ್ಲ ಹೂ ಅಂತ ನಾನು ಹೇಳಿದ್ನೆಲ್ಲ ತುಂಬ ಕಡಿಮೆ ಇರುತ್ತೆ. 50 ರೂಪಾಯಿಗೆ 4 ಕವರ್ ಕೊಟ್ಟರು ಹೂವನ್ನ ಅವರು. 50 ರೂಪಾಯಿಗೆ 4 ಕವರ್ ಹೂವು ತಗೊಂಡು ಹಂಗೇ ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಹೊರಟ್ವಿ. ನೋಡಿ ಇದು ವಿಡಿಯೋ ಯಾವ್ದು ಮಾಡಿದ್ದೀನಿ ಅಂತ ನೋಡಿ. ಇದರಲ್ಲಿ ನಿಮ್ಮ ಬ್ರ್ಯಾಂಡ್ ಯಾವುದು ಅನ್ನೋದನ್ನ ನೀವೇ ಚೂಸ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಅಲ್ಲಿ ಆಟೋದಲ್ಲಿ ಹೋಗ್ತಿತ್ತು ನಾವು ಅರುಣ್ ಅದನ್ನ ವೀಡಿಯೋ ಮಾಡು ಅಂತ ಅಂದರು. ಹಾಗಾಗಿ ಅದನ್ನ ವೀಡಿಯೋ ಮಾಡಿದೆ. ನಿಮ್ಮ ಬ್ರ್ಯಾಂಡ್ ಯಾವುದು ಅಂತ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಒಂದು ಮನೆ ಕಾಣಿಸ್ತಿದೆಯಲ್ಲ, ನನಗಂತೂ ಗೊತ್ತಿರಲಿಲ್ಲ. ಅದರಲ್ಲಿ ಮೂವಿ ಶೂಟ್ ಮಾಡಿದ್ದಾರಂತೆ. ಅದು ಯಾವ ಮೂವಿ ಅಂತ ಹೇಳಿ ಗೊತ್ತಾದರೆ ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದ್ರೂ ಕಮೆಂಟ್ ಮಾಡಿ ಗೊತ್ತಿಲ್ಲ ಅಂತ. ನಾನು ಅದು ಯಾವ ಮೂವಿ ಅಂತ ಹೇಳ್ತೀನಿ. ಡಿಂಪಲ್ ಕ್ವೀನ್ ರಚಿತಾ ರಾಮ್ ಮಾಡಿರೋ ಮೂವಿ. ಒಂದು ಹಿಂಟ್ ಕೊಟ್ಟಿದ್ದೀನಿ, ಯಾವುದು ಅಂತ ಹೇಳಿ ಆಯಿತಾ. ಎಲ್ಲ ಟ್ರಿಪ್ಪೆಲ್ಲ ಮುಗಿಸ್ಕೊಂಡು ನಾವು ಹಾಗೆಯೇ ಮನೆ ಕಡೆ ಹೊರಟ್ವಿ. ನೋಡಿ ಯಾರೆಲ್ಲ ಹೋಗಿದ್ದೀವಿ ಅಂತ. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ನಾನು ಲೇಟ್ ಆಗ್ಬೋದು ಅಪ್ಲೋಡ್ ಮಾಡೋದು, ಬಟ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.